ಅಂದ್ರೆ ಸಮಾಜದ ವ್ಯವಸ್ಥೆಯನ್ನು ಹಾಳು ಮಾಡಿದ ಅಂತ ಅವ್ರಿಗೆ ಏನು ಸರ್, ಯಾವ ಸಮಾಜ ಸರ್? ಅದೇ ಅನ್ಯ ಧರ್ಮೀಯರ ಜಾತಿ ಲಗ್ನ ಮಾಡೋದು ಅನ್ನೋಮಿನೋಮ್ ಆಯಿತು. ಹೌದು, ಅದು ಅಂದು ಮಾಡಿದ ವ್ಯವಸ್ಥೆಗೆ ಇಂದು ಕೂಡ ಅದೇ ನಡೀತದೆ. ಈಗ MM ಕಲಬುರ್ಗಿ ಆಗಿರ್ಬೋದು, ಗೌರಿ ಲಂಕೇಶ್ವರ ಆಗಿರ್ಬೋದು, ಇವರೆಲ್ಲ ಅದೇ ಅಡಿಪೇಟೆ ಹೋಗಿದ್ದಾರೆ. ಯಾಕಂದ್ರೆ ನಾವು ಬರಿತೀವಿ, ತುಂಬ ನೇರವಾಗಿ ಬರಿತೀವಿ. ಈಗ ನಿನ್ನೊಂದು ಲೇಖನ ಬರೆದಿನಿ, ಅಪ್ಪ ಬಸವಣ್ಣ ಬಾರದಕ್ಕಿಂತ ಮುಂಚಿತ ನಾನು ನನ್ನ ಕುಲದವರು, ನನ್ನ ಪೂರ್ವಿಕರು, ನನ್ನ ಅಜ್ಜ ಅಜ್ಜಿಯರು, ನನ್ನ ವಂಶಸ್ಥರೆಲ್ಲರೂ ದಲಿತರು, ಶೂದ್ರರು, ಕೆಳಜಾತಿಯವರು ಆಗಿದ್ದರು, ಲಿಂಗತರಾಗಿರಲಿಲ್ಲ. ಅಪ್ಪ ಬಸವಣ್ಣ ಬಂದ ಮೇಲೆ ನನ್ನವರೆಲ್ಲರನ್ನು ಕರೆತಂದು ಇಷ್ಟಲಿಂಗವನ್ನು ಕೊಟ್ಟು ನೀನೊಬ್ಬ ಶರಣ, ನೀನೊಬ್ಬ ಲಿಂಗಾಯತ ಎಂದು ನಾಮಕರಣ ಮಾಡಿ ಕೊಟ್ಟು ಎಲ್ಲರ ಪರವಾಗಿ ಅನುಭವ ಮಂಟಪ ಕಟ್ಟಿ ಅಲ್ಲಿ ಎಲ್ಲರಿಗೂ ಒಂದು ವಿದ್ಯೆ ಕೊಟ್ಟು ಮತ್ತು ಜ್ಞಾನ ಕೊಟ್ಟು ದಾಸೋಹ ಕೊಟ್ಟು ಎಲ್ಲವನ್ನು ಕೊಟ್ಟು ನನ್ನವರೇನ ಅಪ್ಪಿಕೊಂಡು ತಪ್ಪಿಕೊಂಡು ಸಮಾಜ ಕಟ್ಟಿದ ಅಪ್ಪ ಬಸವಣ್ಣಗೆ ಕೋಟಿ ಕೋಟಿ ಶರಣಾರ್ಥಿ. ಆದರೆ ಅಪ್ಪ ಬಸವಣ್ಣ ಬಾರಕ್ಕಿನ ಮುಂಚಿತ ನನ್ನ ಧರ್ಮೀಯರ ಮೇಲೆ ಮೇಲು ಜಾತಿಯವರು ದಬ್ಬಾಳಿಕೆ ಮತ್ತು ಚಿತ್ರಹಿಂಸೆ ಕೊಡುವ ಸಮಯದಲ್ಲಿ ತ್ರೇತಾಯುಗದ ದೇವರು ಬಿಲ್ಲು ಬಾಣು ಹಿಡಿದ ದೇವರುಗಳು ಎಲ್ಲಿ ಹೋಗಿ ಅಡಗಿ ಸತ್ತಿದರು? ಯಾಕೆ ಒಬ್ಬ ದೇವನು ಕೂಡ ಬಿಲ್ಲು ಬಾಣು ಹಿಡಿದು ಬಂದು ಮೇಲೆ ಜಾತಿಯವರ ಧರ್ಮ ಅಧರ್ಮ ಇದೆ ಎಂದು ಅವರಿಗೆ ಬುದ್ಧಿ ಹೇಳಲಿಲ್ಲ. ಆ ದೇವರಿಗೆ ಎಂದು ನನ್ನ ದೇವರು ಬಿಲ್ಲು ಹಿಡಿದ ಬಾಣ ಹಿಡಿದ ದೇವನ ತ್ರೇತಾಯುಗದ ದೇವರುಗಳು ನಾನು ಹೇಗೆ ಪೂಜಿಸಲಿ? ಹೇಳಪ್ಪ ಬಸವ. ಹೆಣ್ಣ ಮಕ್ಕಳನ್ನು ತನ್ನ ಸ್ವಂತಕ್ಕಾಗಿ ದೇವದಾಸಿ ಮಾಡಿಕೊಂಡು ಅವ್ರು ಬೇಕಾದಂಥ ಸುಖವನ್ನು ಪಡೆಯುವ ಸಮಯದಲ್ಲಿ ಉಗ್ರ ನರಸಿಂಹಸ್ವಾಮಿಯಲ್ಲಿ ಹೋಗಿ ಅಡಗಿದ್ದು ಕೂತಿದನು. ಉಗ್ರ ನರಸಿಂಹಸ್ವಾಮಿಗೆ ಎಂದು ನಾನು ದೇವನಂದೇ ಹೇಗೆ ಪೂಜಿಸಲಿ? ಹೇಳಪ್ಪ ಬಸವ.